ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ನಾನು ರತ್ನಾಕರ ವರ್ಣಿ ಬರೆದಂತಹ ಅರಿವಿಂದೀಕ್ಷಿಸಲಕ್ಕುಂ ಆತ್ಮನಿರವಂ ಅನ್ನುವಂತಹ ಪದ್ಯ ಭಾಗದ ಸಾರಾಂಶವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ಮೊದಲಿಗೆ ನಾವು ರತ್ನಾಕರ ವರ್ಣಿ ಇವರ ಪರಿಚಯವನ್ನು ಮಾಡ್ತಾ ಹೋಗೋಣ. ರತ್ನಾಕರ ವರ್ಣಿ ಸಾಂಗತ್ಯ ಛಂದಸ್ಸಿನ ಕವಿಗಳಲ್ಲಿ ಅತ್ಯಂತ ಪ್ರಸಿದ್ಧನಾದವನು. ತುಳುನಾಡಿನ ವೇಣುಪುರ ಅಥವಾ ಈಗಿನ ಮೂಡುಬಿದ್ರೆ ಈತನ ಜನ್ಮಸ್ಥಳ. ಈತ ತನ್ನ ವಿಚಾರವಾಗಿ ತನ್ನ ಕಾವ್ಯಗಳಲ್ಲಿ ವಿಶೇಷವಾಗಿ ಏನೂ ಹೇಳಿಕೊಂಡಿಲ್ಲ. ರತ್ನಾಕರ ವರ್ಣಿ, ರತ್ನಾಕರ ಅಣ್ಣ, ರತ್ನಾಕರ ಸಿದ್ಧ ಅನ್ನುವಂತಹ ಪರ್ಯಾಯ ನಾಮಗಳಲ್ಲಿ ಸಿದ್ಧ ಪದಕ್ಕೆ ಸೋತೆನಾಗಿ ರತ್ನಾಕರ ಸಿದ್ಧನೆನಲೋಲ್ವೇ ಎಂದು ಹೇಳಿ ರತ್ನಾಕರ ಸಿದ್ಧನೆಂದು ತನಗೆ ಈ ಹೆಸರು ಯಾಕೆ ಮೆಚ್ಚುಗೆ ಆಯಿತು ಎನ್ನುವುದನ್ನು ಸೂಚಿಸಿದ್ದಾನೆ. ಆಮಯ ಜನನ ಮರಣಗಳುಳ್ಳ ತಾಯಿ ತಂದೆಗಳ ಹೆಸರನ್ನು ಹೇಳದೆ ಶ್ರೀ ಮಂದಾರಸ್ವಾಮಿ ನನ್ನಯ್ಯ ಎಂದು ಹೇಳಿಕೊಂಡಿದ್ದಾನೆ. ತ್ರಿಲೋಕ ಶತಕವನ್ನು ಕ್ರಿಸ್ತಶಕ 1557ರಲ್ಲಿ ರಚಿಸಿದಂತೆ ತಿಳಿಯುವುದರಿಂದ ಬಹುಶಃ ಆತನು ಆ ಕಾಲಕ್ಕೆ ಸೇರಿದವನಿರಬೇಕು ಎಂದು ತಿಳಿದು ಬಂದಿದೆ. ಚಾರು ಕೀರ್ತ್ಯಾಚಾರ್ಯ ತನ್ನ ದೀಕ್ಷಾಗುರು, ಹಂಸನಾಥ ಮೋಕ್ಷಗುರು ಎಂದು ತನ್ನನ್ನು ಕುರಿತು ಹೇಳಿಕೊಂಡಿದ್ದಾನೆ. ರತ್ನಾಕರನು ಭರತೇಶ ವೈಭವ ಎನ್ನುವಂಥ ಸಾಂಗತ್ಯ ಕಾವ್ಯವನ್ನು, ಅಪರಾಜಿತೇಶ್ವರ ಶತಕ, ತ್ರಿಲೋಕ ಶತಕ, ರತ್ನಾಕರಾಧೀಶ್ವರ ಶತಕ ಎನ್ನುವಂಥ 3 ಶತಕ ಗ್ರಂಥಗಳನ್ನು ರಚಿಸಿದ್ದಾನೆ. ಈಗ ನಾವು ನೋಡುವಂತಹ ಈ ಶತಕ ರತ್ನಾಕರ ವರ್ಣಿ ಎಂದರೆ ಭರತೇಶ ವೈಭವ ಎಂದು ನೆನಪಾಗುತ್ತಿರುವಂಥ ಈ ಸಂದರ್ಭದಲ್ಲಿ ಆತನ ಶತಕಗಳನ್ನು ಪರಿಚಯಿಸುವ ಒಂದು ಪ್ರಯತ್ನವಾಗಿ ಕೆಲವು ಪದ್ಯಗಳನ್ನು ನಿಮಗೆ ನೀಡಲಾಗಿದೆ. ಜಿನಧರ್ಮ ವಿಚಾರ, ಆತ್ಮ ಸಾಕ್ಷಾತ್ಕಾರ, ಮೋಕ್ಷ ಮಾರ್ಗದ ದಾರಿ, ಆತ್ಮಶರೀರ ಸಂಬಂಧಗಳ ಕುರಿತು ಇಲ್ಲಿ ತಿಳಿಸಲಾಗಿದೆ. ತತ್ವ ಪ್ರೀತಿ ಮನಕ್ಕೆ ಮುಟ್ಟಲದು ಸಮ್ಯಕ್ ದರ್ಶನಂ ಮತ್ತಂ ಆ ತತ್ವ ಅರ್ಥಂಗಳಂ ಒಲ್ದು ಭೇದಿಪುದು ಸಮ್ಯಕ್ ಜ್ಞಾನಂ ಆ ಬೋಧದಿ ಸತ್ವಂಗಳ್ ಕಿಡದಂತುಟು ಓವಿ ನಡೆಯಲ್ ಸಮ್ಯಕ್ ಚರಿತ್ರಂ. ಇವು 3 ಸುರನ್ನತ್ವಂ ಮುಕ್ತಿಗೆ ಎಂದು ಅರುಪಿದೈ ರತ್ನಾಕರಾಧೀಶ್ವರ. ರತ್ನಾಕರಾಧೀಶ್ವರ ಅನ್ನುವಂಥದ್ದು ರತ್ನಾಕರ ವರ್ಣಿಯ ಕಾವ್ಯನಾಮ. ಇಲ್ಲಿ ಕವಿ ಹೇಳ್ತಾರೆ, ಈ ತತ್ವಪ್ರೀತಿ ಅಂದರೆ ಅಜೀವಾದಿ ತತ್ವಗಳ ಪ್ರೀತಿ, ಸಿದ್ಧಾಂತಗಳ ಒಲವು, ಅದು ಮನಕ್ಕೆ ಮನಸ್ಸಿಗೆ ನಾಟಿದರೆ ಅದೇ ಸಮ್ಯಕ್ ದರ್ಶನಂ ಅಂದರೆ ಅದು ಜೈನ ಮತದ ಬಗೆಗೆ ಇರುವಂತಹ ಸಂಪೂರ್ಣ ವಿಶ್ವಾಸ. ಅಂದರೆ ಇಲ್ಲಿ ಹೇಳ್ತಾರೆ, ಅಂದರೆ ಯಾರಿಗೆ ಈ ಸಿದ್ಧಾಂತಗಳ ಬಗೆಗೆ ಒಲವು ಅಂದರೆ ಪ್ರೀತಿ, ಆ ಪ್ರೀತಿಯು ಮನಸ್ಸಿಗೆ ನಾಟುವಂತಿದ್ದರೆ ಅದು ಜೈನ ಮತದ ಬಗೆಗೆ ಇರುವಂಥ ಸಂಪೂರ್ಣ ವಿಶ್ವಾಸ ಎನಿಸಿಕೊಳ್ಳುತ್ತದೆ. ವಿದ್ಯಾರ್ಥಿಗಳೇ, ನೀವಿಲ್ಲಿ ಗಮನಿಸಬೇಕು, ರತ್ನಾಕರ ವರ್ಣಿ ಜೈನ ಕವಿ. ಹಾಗಾಗಿ ಸ್ವಲ್ಪ ಅವರು ಜೈನ ಧರ್ಮದಲ್ಲಿ ಇರುವಂಥ ಸಿದ್ಧಾಂತಗಳ ಬಗೆಗೆ ಹೇಳ್ತಾರೆ. ಅದನ್ನು ಸಮ್ಯಕ್ ದರ್ಶನ ಅಂತ ಕರೀತಾರೆ. ಹಾಗೆಯೇ ಈ ಸಿದ್ಧಾಂತಗಳ ಅರ್ಥ ಅಥವಾ ತತ್ವಗಳ ಸಾರವನ್ನು ಒಪ್ಪಿಕೊಂಡು ಅರಿತರೆ ಅದು ಜೀವಾದಿ ಪದಾರ್ಥಗಳ ಸ್ವರೂಪವನ್ನು ಯಥಾವತ್ತಾಗಿ ಅರಿತುಕೊಳ್ಳುವುದು ಎನಿಸಿಕೊಳ್ತದೆ. ಇದೇ ಸಮ್ಯಕ್ ಜ್ಞಾನ. ಅಂದರೆ ಗುರುಶಾಸ್ತ್ರಗಳಲ್ಲಿ ನಿಷ್ಕಾಮದ ಶ್ರದ್ಧೆ, ಯಾವುದೇ ಆಸೆ ಫಲಾಫಲಗಳ ಯೋಚನೆ ಇಲ್ಲದೆ ಮಾಡುವಂಥ ನಿಷ್ಕಾಮದ ಶ್ರದ್ಧೆ, ಆಸಕ್ತಿಯನ್ನು ತೋರುವುದೇ ಸಮ್ಯಕ್ ದರ್ಶನ. ಅನಂತರ ಶಾಸ್ತ್ರಾದಿಗಳನ್ನು ಅವಲೋಕನ ಮಾಡಿ ಧ್ಯಾನಿಸಿ ನಮ್ಮ ಜ್ಞಾನದ ದಾಹವನ್ನು ತಣಿಸಿಕೊಳ್ಳುವುದೇ ಸಮ್ಯಕ್ ಜ್ಞಾನ. ಇನ್ನು ಬೋಧ ಅಂದರೆ ಅರಿವಿನಿಂದ ಜೀವಿಗಳು ಕಿಡದಂತುಟು ಅಂದರೆ ನಾಶವಾಗದಂತೆ ಓವಿ ಕಾಪಾಡಿ ನಡೆಯಲ್ ವರ್ತಿಸಲು ಅದೇ ಸಮ್ಯಕ್ ಚರಿತ್ರೆ ಅಂದರೆ ನಡತೆ, ಸಮ್ಯಕ್ ಒಳ್ಳೆಯ ಚರಿತ್ರೆ. ಅಂದರೆ ಇಲ್ಲಿ ಸಮ್ಯಕ್ ಜ್ಞಾನದ ಅರಿವಿನಿಂದ ಜೀವಿಗಳು ನಾಶವಾಗದಂತೆ ಕಾಪಾಡಿಕೊಂಡು ವರ್ತಿಸಿದರೆ ಅದು ಒಳ್ಳೆಯ ನಡತೆ ಅಂತ ಎನಿಸಿಕೊಳ್ತದೆ. ಅದುವೇ ಸಮ್ಯಕ್ ಚರಿತ್ರ. ಇವುಗಳೇ ರತ್ನತ್ರಯಗಳು. ಇವುಗಳು ಮೋಕ್ಷವನ್ನು ಪಡೆದು ದೇವತ್ವವನ್ನು ಹೊಂದುವುದಕ್ಕೆ ಸಹಕಾರಿಯಾಗಿದೆ. ಅಂದರೆ ಈ 3 ರತ್ನತ್ರಯಗಳು
ಈ ಈ ರತ್ನತ್ರಯಗಳು ಮೋಕ್ಷದ ಮಾರ್ಗದ ಮೆಟ್ಟಿಲುಗಳಾಗಿವೆ ಅನ್ನುವಂಥದ್ದನ್ನು ಹೇಳ್ತಾರೆ. ಅಂದರೆ ದೇವ, ಗುರು ಹಾಗೂ ಶಾಸ್ತ್ರಗಳ ಮೇಲೆ ಅಪಾರ ಶ್ರದ್ಧೆ ಹಾಗೂ ಭಕ್ತಿಗಳನ್ನು ಇರಿಸಿಕೊಂಡು ಆ ಜೈನ ಮತದ ಬಗೆಗೆ ಇರುವಂಥ ಸಿದ್ಧಾಂತಗಳನ್ನು ಅಥವಾ ತತ್ವ ಸಿದ್ಧಾಂತಗಳನ್ನು ತಿಳಿದುಕೊಳ್ಳಲು ಪ್ರಯತ್ನಿಸಿದರೆ ಅದೇ ಜೈನ ಮತದ ರತ್ನತ್ರಯದ ಮೊದಲ ಹಂತವಾಗಿರುವಂತಹ ಸಮ್ಯಕ್ ಚರಿತ್ರವನ್ನು ಸಾಧಿಸಿದಂತಾಗ್ತದೆ. ಮುಂದೆ ಶಾಸ್ತ್ರಾದಿಗಳನ್ನು ಅಧ್ಯಯನ ಮಾಡಿ ಸಿದ್ಧಾಂತಗಳನ್ನು ಅರ್ಥ ಮಾಡಿಕೊಂಡು ಜ್ಞಾನವನ್ನು ಸಂಪಾದಿಸಿಕೊಂಡರೆ ಅದು ರತ್ನತ್ರಯದ ಎರಡನೆಯ ಹಂತವಾಗಿರುವಂತಹ ಸಮ್ಯಕ್ ಜ್ಞಾನವನ್ನು ಸಾಧಿಸಿದಂತಾಗುತ್ತದೆ. ಈ ಸಮ್ಯಕ್ ಚರಿತ್ರ ಹಾಗೂ ಸಮ್ಯಕ್ ಜ್ಞಾನಗಳ ಅರಿವಿನಿಂದ ನೀವು ಮೊದಲಿಗೆ ಇದಕ್ಕಿರುವಂತಹ ವ್ಯತ್ಯಾಸಗಳನ್ನು ಗಮನಿಸಿಕೊಳ್ಳಿ, ಆವಾಗ ನಿಮಗೆ ಬರೀಲಿಕ್ಕೆ ಸುಲಭ ಆಗ್ತದೆ. ಸಮ್ಯಕ್ ಚರಿತ್ರ ಹಾಗೂ ಸಮ್ಯಕ್ ಜ್ಞಾನಗಳ ಅರಿವಿನಿಂದ ಸಕಲ ಜೀವ ಸಂಕುಲಗಳ ಬಗ್ಗೆ ನಾವು ಜೀವದಯೆಯನ್ನು ತೋರಿ ಸಮಾನ ಭಾವವನ್ನು ಇರಿಸಿಕೊಂಡು ಬದುಕಿದರೆ ಅದು ಜೈನ ಮತದ ಮೂರನೆಯ ಹಂತವಾಗಿರುವಂಥ ಸಮ್ಯಕ್ ದರ್ಶನವನ್ನು ಸಾಧಿಸಿದಂತಾಗುತ್ತದೆ. ಈ ಮೂರು ರತ್ನಗಳು ಕೂಡ ಮನುಷ್ಯನ ಮುಕ್ತಿಗೆ ಅದು ಮೆಟ್ಟಿಲಾಗಿದೆ, ದೇವತ್ವವನ್ನು ಹೊಂದುವುದಕ್ಕೆ ಸಹಕಾರಿಯಾಗಿರ್ತದೆ ಅನ್ನುವುದನ್ನೇ ರತ್ನಾಕರ ವರ್ಣಿ ಹೇಳ್ತಾರೆ. ಈಗ ಎರಡನೆಯ ಭಾಗ ನೋಡೋಣ. അറിവിന്ത ആത്മന ഇറവം ഈക്ഷിസൽ അക്കും ദേഹംബൊൽ ഈ കൺಗೆ താം ഗുരിയാകം ശിലയൊൾ സുവർണം അരലൊൾ സൗരഭ്യം ಆ ಕ್ಷೀರದೊಳ್ ನರು ನೆಯ್ ಆ ಕಾಷ್ಠದೊಳ್ ಅಗ್ನಿ ಇರ್ಪ ತೆರದಿಂದ ಈ ಮೆಯ್ಯೊಳ್ ಒಂದಿರ್ಪನ್ ಎಂದು ಅರಿದು ಅಭ್ಯಾಸಿಸೆ ಕಾಣ್ಗುಂ ಎಂದು ಅರಿಪಿದೈ ರತ್ನಾಕರಾಧೀಶ್ವರ. ಅಂದರೆ ಇಲ್ಲಿ ಅರಿವು ಅಂದರೆ ತಿಳುವಳಿಕೆ, ಜ್ಞಾನ. ಇಲ್ಲಿ ಇವರು ಹೇಳ್ತಾರೆ, ಆ ತಿಳುವಳಿಕೆಯಿಂದ ನಮ್ಮ ಮನುಷ್ಯನ ದೇಹದಲ್ಲಿ ಆತ್ಮನ ಇರವು ಇರ್ತದೆ. ಆ ಆತ್ಮನ ಅಸ್ತಿತ್ವವನ್ನು ಜ್ಞಾನದಿಂದ ಅರಿತುಕೊಳ್ಬೇಕು ಅನ್ನೋದನ್ನು ಹೇಳ್ತಾರೆ. ಹಾಗೆ ಈ ದೇಹಂಬೊಲ್ ಶರೀರದ ಹಾಗೆ ಈ ಕಣ್ಣಿಗೆ ಅಂದರೆ ಭೌತಿಕ ಕಣ್ಣುಗಳಿಗೆ ದೇಹವು ಕಾಣಿಸ್ತದೆ, ಒಬ್ಬನ ದೇಹವು ಕಾಣಿಸ್ತದೆ, ಆದರೆ ಆ ದೇಹದ ಒಳಗಿರುವಂಥ ಆತ್ಮ ಕಾಣಿಸುವುದಿಲ್ಲ. ಹೇಗೆ ಉದಾಹರಣೆಯನ್ನು ಕೊಡ್ತಾರೆ ಇಲ್ಲಿ, ಹೇಗೆ ಒಂದು ದೇಹ ಕಾಣಿಸ್ತದೋ ಅದರ ಒಳಗೆ ಇರುವಂಥ ಆತ್ಮ ಕಾಣಿಸುವುದಿಲ್ಲವೋ ಅದೇ ರೀತಿಯಲ್ಲಿ ಕಲ್ಲಿನಲ್ಲಿ ಚಿನ್ನವು, ಅಂದರೆ ಇಲ್ಲಿ ಶಿಲೆ ಅಂದರೆ ಕಲ್ಲು, ಸುವರ್ಣ ಅಂದರೆ ಚಿನ್ನ, ಕಲ್ಲಿನಲ್ಲಿ ಚಿನ್ನವು, ಹೂವಿನಲ್ಲಿ ಸೌರಭ್ಯ ಸುವಾಸನೆಯು, ಹೂವಿನಲ್ಲಿ ಸುವಾಸನೆಯು, ಹಾಲಿನಲ್ಲಿ ಪರಿಮಳಯುಕ್ತವಾದಂತಹ ತುಪ್ಪವು, ಕಟ್ಟಿಗೆಯಲ್ಲಿ ಬೆಂಕಿಯು ದೃಷ್ಟಿಗೋಚರವಾಗದೇ ಇರುವಂತಹ ಸ್ಥಿತಿಯಲ್ಲಿ ಅದು ಕಾಣುವಂತೆ ಈ ಭೌತಿಕ ಶರೀರದಲ್ಲಿ ಆತ್ಮನು ಸೇರಿಕೊಂಡಿದ್ದಾನೆ ಎನ್ನುವುದನ್ನು ಅರಿತು ಅಭ್ಯಾಸ ಮಾಡಿದಾಗ ಮಾತ್ರ ಆತನನ್ನು ಕಾಣಲು ಸಾಧ್ಯ. ಇಲ್ಲಿರ ಬರೀ ಕಣ್ಣಿಗೆ ಆತ್ಮ ಕಾಣಿಸುವುದಿಲ್ಲ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾರೆ. ಅಂದರೆ ನಮ್ಮ ದೇಹದಲ್ಲಿ ಆತ್ಮ ಇದೆ, ಆತ್ಮ ಬೀಡುಬಿಟ್ಟಿದ್ದಾನೆ, ಆದರೆ ಅವನನ್ನು ಹಾಗೇ ನೋಡಲಿಕ್ಕೆ ಆಗೋದಿಲ್ಲ. ಈ ದೇಹ ಅನ್ನುವಂಥದ್ದು ಭೌತಿಕ, ಅದು ಒಂದಲ್ಲ ಒಂದು ದಿವಸ ಅದು ನಾಶವಾಗುವಂಥದ್ದೇ. ಈ ನಾಶವಾಗುವಂಥ ದೇಹದ ಒಳಗೆ ಅಳಿವು ಇಲ್ಲದೇ ಇರುವಂತಹ, ಅಂದರೆ ನಾಶವಾಗದೇ ಇರುವಂಥ ಒಂದು ಆತ್ಮ, ಅದು ಕಣ್ಣಿಗೆ ನಿಲುಕದ ಸ್ಥಿತಿಯಲ್ಲಿ ಒಳಗಿದೆ. ಕಲ್ಲಿನಲ್ಲಿ ಹೇಗೆ ಚಿನ್ನ ಹುದುಗಿರ್ತದೋ, ಹೂವಿನಲ್ಲಿ ಹೇಗೆ ಪರಿಮಳ ಹುದುಗಿರ್ತದೋ, ಹಾಲಿನಲ್ಲಿ ಅಷ್ಟು ಪರಿಮಳಯುಕ್ತವಾದಂಥ ತುಪ್ಪ ಹುದುಗಿರ್ತದೋ, ಕಟ್ಟಿಗೆಯಲ್ಲಿ ಹೇಗೆ ಬೆಂಕಿ ಹುದುಗಿರ್ತದೋ, ನೀವು ಕಾಳ್ಗಿಚ್ಚು ಅಂತ ಕೇಳಿರ್ಬೋದು ನೋಡಿ, ಅದು ನೋಡುವಾಗ ಗೊತ್ತಾಗೋದಿಲ್ಲ, ಮರವನ್ನು ನೋಡುವಾಗ ಗೊತ್ತಾಗೋದಿಲ್ಲ. ಮರ ಒಂದಕ್ಕೊಂದು ತಿಕ್ಕಿದಾಗ ಅದರಲ್ಲಿ ಇಡೀ ಕಾಡೇ ನಾಶವಾಗುವಂಥ ಗುಣ ಆ ಬೆಂಕಿ ಅದರ ಒಳಗಿರ್ತದೆ, ಅಂದರೆ ಕಣ್ಣಿಗೆ ಕಾಣಿಸೋದಿಲ್ಲ ಅಷ್ಟೇ. ಹೀಗೆ ದೇಹದ ಒಳಗೆ ಒಂದು ಆತ್ಮ ಸೇರಿಕೊಂಡಿದ್ದಾನೆ. ಕಲ್ಲಿನಲ್ಲಿ ಚಿನ್ನ, ಹಾಲಿನಲ್ಲಿ ತುಪ್ಪ, ಕಟ್ಟಿಗೆಯಲ್ಲಿ ಬೆಂಕಿ ಮೊದಲಾದವುಗಳು ಮೇಲ್ನೋಟಕ್ಕೆ ಕಾಣಿಸದೇ ಇದ್ದರೂ ಬೇರೆ ಬೇರೆ ನಿರ್ದಿಷ್ಟ ಪರಿಷ್ಕಾರಗಳ ಮೂಲಕ ಕಾಣುವುದಕ್ಕೆ ಸಾಧ್ಯ. ಹಾಗೆಯೇ ಹೇಗೆ ನಮ್ಮ ಒಳಗಿರುವಂತಹ ಇನ್ನೊಬ್ಬನ ಒಳಗಿರುವಂತಹ ಆತ್ಮವನ್ನು ನೋಡಬೇಕು ಎಂದರೆ ಸತತವಾದ ಧ್ಯಾನ ಮಾಡಬೇಕು, ಜಪ ತಪಾದಿಗಳ ಮೂಲಕ, ಸಮರ್ಪಕವಾದ ಅಭ್ಯಾಸಗಳ ಮೂಲಕ, ಹಾಗೆ ತತ್ವಜ್ಞಾನಗಳನ್ನು ಕಲಿಯುವುದರ ಮುಖಾಂತರ ಅಂತಃಚಕ್ಷುಗಳಿಂದ ಆತ್ಮನನ್ನು ಕಾಣಲು ಸಾಧ್ಯವಾಗ್ತದೆ. ಅಂತಃಚಕ್ಷು ಅಂದರೆ ದೃಷ್ಟಿ, ಕಣ್ಣು, ಒಳಗಿನ ಕಣ್ಣಿನಿಂದ
ಯಾವುದು ಇನ್ನೊಬ್ಬನ ಒಳಗೆ ಅಥವಾ ನಮ್ಮ ಒಳಗೆ ಇರುವಂತಹ ಆತ್ಮವನ್ನು ಕಾಣಬಹುದು. ಅಂದರೆ ಜಿನಧರ್ಮ ಪಾಲಿಸುವಂಥ ಮಂದಿಗೆ ಅವಿರತ ತಪ ಬೇಕು, ಧ್ಯಾನಗಳು ಬೇಕು ಅನ್ನೋದನ್ನೇ ಇಲ್ಲಿ ರತ್ನಾಕರ ವರ್ಣಿ ಹೇಳ್ತಾರೆ. ಈಗ 3ನೆಯ ಪದ್ಯ ಭಾಗ ನೋಡೋಣ. ಅಲ್ಲಿ ಏನು ಹೇಳಿದ್ದಾರೆ ಅಂತ ನೋಡೋಣ. ತನು ಎಂಬ ಪಂದೊವಲ கூர்பாசங்களம் தொட்டு வீழ்து இருப்பம் தனு கூடி தான் ஏழ்து இருப்பம் ஆமை கூடி சஞ்சரிப்பன் தனு கூடி தன்ன ஒழ்ப்புமம் கேழ்து இருப்பம் சுஜ்ஞானதிம் தத் ತನುಗೆ ಜೀವಂ ಪೇಸಿ ಶಿವನ್ ಆಗಿ ಪೊಳ್ದು ಇರ್ಪಂ ಏಂ ಚದುರನೋ ರತ್ನಾಕರಾಧೀಶ್ವರ. ಇಲ್ಲಿ ಯಾವ ರೀತಿ ಈ ಆತ್ಮ ಅನ್ನುವಂಥದ್ದು, ಆತ್ಮ ಒಳಗಿದೆ, ನಿಮಗೆಲ್ಲ ಗೊತ್ತಿದೆ. ಈ ದೇಹ ಇದೆ ಅಲ್ಲ, ಅದು ಜೀವ ಎಂಬ ಹಸಿ ಚರ್ಮದ ಹೊದಿಕೆಗಳನ್ನು ತೊವಲು ಅಂದರೆ ಚರ್ಮ, ಪಂದೊವಲು ಅಂದರೆ ಹಸಿ ಚರ್ಮದ ಹೊದಿಕೆಗಳನ್ನು ಹೊದ್ದುಕೊಂಡು ಕೂರ್ಪಾಸಂಗಳ್ ಅಂದರೆ ಹೊದಿಕೆಗಳನ್ನು, ಏಳ್ದಿರ್ಪನ್ ಅಂದರೆ ಇಲ್ಲಿ ಆರೋಹಿತ ಅಂದರೆ ಬಂಧಿತನಾಗಿದ್ದಾನೆ. ಯಾವುದು ಹಸಿ ಚರ್ಮದ ಹೊದಿಕೆಗಳನ್ನು ಹೊದ್ದುಕೊಂಡು ದೇಹದ ಒಳಗೆ ಬಂಧಿತನಾಗಿದ್ದಾನೆ, ಯಾರು? ಆತ್ಮ. ದೇಹವನ್ನು ಸೇರಿಕೊಂಡೇ ಸುತ್ತುತ್ತಾನೆ, ತನು ಕೂಡಿ ದೇಹದೊಂದಿಗೆ ಸೇರಿ ಸಂಚರಿಪನ್ ಸುತ್ತುತ್ತಿದ್ದಾನೆ. ಹಾಗೆ ದೇಹದೊಳಗೆ ತನ್ನ ಮೇಲ್ಮೈಯನ್ನು ತಿಳಿದುಕೊಳ್ಳುತ್ತಾನೆ. ಕೊನೆಗೆ ದೇಹಕ್ಕೆ ಪೇಸಿ ಅಂದರೆ ಹೇಸಿ ಸುಜ್ಞಾನದಿಂದ, ಒಳ್ಳೆಯ ಜ್ಞಾನದಿಂದ ಪೊಳ್ದಿರ್ಪ ಪ್ರಕಾಶಿತನಾಗುತ್ತಾನೆ. ಜೀವಿಗಳ ಶರೀರದಲ್ಲಿ ಇದ್ದುಕೊಂಡೇ ಮೆರೆಯುವ ಈ ಆತ್ಮನು ಎಂತಹ ಜಾಣನಾಗಿದ್ದಾನೆ. ಶಿವನಾಗಿ, ದೇವನಾಗಿ, ಮಂಗಲಕರನಾಗಿ, ಏಂ ಚದುರನು, ಚದುರ ಅಂದರೆ ಜಾಣ. ಇಂತಹ ಒಂದು ಆತ್ಮ ಎಂತಹ ಜಾಣನಾಗಿದ್ದಾನೆ ಅನ್ನುವಂಥದ್ದನ್ನು ಇಲ್ಲಿ ರತ್ನಾಕರವರ್ಣಿ ಹೇಳ್ತಾರೆ. ವೇ ಸ್ಫಾಟಿಕ ಪಾತ್ರೆ ಇಂದ್ರಿಯದ ಮೊತ್ತಂ ತಾನೇ ಸದ್ವರ್ತಿ ಜೀವನವೇ ಅದಕ್ಕೆ ಜ್ಯೋತಿ ಪಜ್ಜಳಿಸುವ ಈ ಸುಜ್ಞಾನಮೇ ರಶ್ಮಿ ಇಂತು ಇನಿತುಂ ಕೂಡಿದೊಡೆ ಏನೋ ರಶ್ಮಿಯ ಒದವಿಂಗೆ ಏಂ ದೇವ ನಿನ್ನ ಎನ್ನ ಚಿಂತನೆಗಳು ನೋಡೆ ಘೃತಂಬೊಲ್ ಎಣ್ಣೆ ಒಲಲ ರತ್ನಾಕರಾಧೀಶ್ವರ. ಅಂದರೆ ಇಲ್ಲಿ ಹೇಳ್ತಾರೆ, ಈ ದೇಹ ಅನ್ನುವಂಥದ್ದು ಒಂದು ಸ್ಫಾಟಿಕ ಪಾತ್ರೆ, ಅಂದರೆ ಒಂದು ಸ್ಫಟಿಕದಿಂದ ಮಾಡಿರುವಂಥ ಒಂದು ದೀಪದ ಪಾತ್ರೆ, ಹಣತೆ ಈ ದೇಹ. ಈ ದೇಹದ ವಿವಿಧ ಇಂದ್ರಿಯಗಳ ಸಮೂಹವೇ ಆ ದೀಪದ ಬತ್ತಿ ಅಂತ ಹೇಳ್ತಾರೆ. ಹಾಗೆ ದೇಹದ ಒಳಗಿರುವಂಥ ಜೀವನೇ ಈ ದೀಪದ ಪ್ರಕಾಶಮಾನವಾದಂಥ ಜ್ವಾಲೆ. ಸುಜ್ಞಾನವೇ ಕಾಂತಿಯುಕ್ತವಾದಂತಹ ಬೆಳಕು. ಇವೆಲ್ಲವೂ ಸಮರ್ಪಕವಾಗಿ ಬೆಳಗುವುದಕ್ಕೆ ದೇಹವೆಂಬ ದೀಪಕ್ಕೆ ಪರಮಾತ್ಮನ ಕುರಿತಾದ ಚಿಂತನೆಗಳೇ ತುಪ್ಪದ ಹಾಗೆ, ಎಣ್ಣೆಯ ಹಾಗೆ ಸಹಕಾರಿಯಾಗಿವೆ. ಅಂದರೆ ಕವಿ ಈ ಭಾಗದಲ್ಲಿ ಹೇಳ್ತಾರೆ, ದೇಹವನ್ನು ಹಣತೆಗೆ ಹೋಲಿಸ್ತಾ ಇದ್ದಾರೆ. ದೇಹವನ್ನು ಹಣತೆಗೆ ಹೋಲಿಸುವಂಥದ್ದೇ ಒಂದು ಅದ್ಭುತವಾದಂತಹ ಒಂದು ರೂಪಕ. ಮನುಷ್ಯ ದೇಹ ಅನ್ನುವಂಥದ್ದು ಒಂದು ಹಣತೆ ಇದ್ದ ಹಾಗೆ. ಮನುಷ್ಯ ದೇಹ ಅನ್ನೋದು ಸ್ಫಟಿಕವಾದಂತಹ ಪಾತ್ರೆಯಂತೆ. ಆ ಪಂಚೇಂದ್ರಿಯಗಳ ಸಮೂಹವೇ ಭಕ್ತಿ, ಪ್ರಾಣ ಬೆಳಕಿನ ಕುಡಿ, ಒಳ್ಳೆಯ ಜ್ಞಾನವೇ ಕಾಂತಿಯುಕ್ತವಾದಂತಹ ಕಿರಣ. ಇಷ್ಟೆಲ್ಲ ಇದ್ದರೂ ಈ ದೀಪ ನಿರಂತರ ಉರಿಯಲು ಘೃತವಾಗಲಿ ತೈಲವಾಗಲಿ ಬೇಡವೇ? ಅಂದರೆ ಹೀಗೆಲ್ಲ ಇರುವಂತಹ ಈ ಒಂದು ಹಣತೆಯಲ್ಲಿರುವಂತಹ ಬತ್ತಿ ನಿರಂತರವಾಗಿ ಉರಿಯಬೇಕಾದ್ರೆ ಅದಕ್ಕೆ ತುಪ್ಪ ಇರಬೇಕು ಅಥವಾ ಎಣ್ಣೆ ಇರಲೇಬೇಕು. ಇಲ್ಲದಿದ್ದರೆ ಹೇಗೆ ಸಾಧ್ಯ ಅನ್ನುವಂಥದ್ದನ್ನೇ ಇಲ್ಲಿ ಹೇಳ್ತಾರೆ. ಅಂದರೆ ಇಲ್ಲಿ ತುಪ್ಪ ಮತ್ತು ಎಣ್ಣೆ ಅಂದರೆ ಮನುಷ್ಯನ ಪರಮಾತ್ಮನ ಕುರಿತಾದ ಚಿಂತನೆಗಳು. ಜಪ ತಪ ಧ್ಯಾನಗಳೇ ದೀಪಕ್ಕೆ ಎರೆಯುವಂಥ ತುಪ್ಪ ಅಥವಾ ಎಣ್ಣೆ. ಅಂದರೆ ಜಪ ತಪ ಧ್ಯಾನಾದಿಗಳ ಮೂಲಕ ದೇವರನ್ನು ಸಾಕ್ಷಾತ್ಕರಿಸಿಕೊಳ್ಬೇಕು. ಇದೇ ಒಂದು ಈ ದೇಹದಲ್ಲಿರುವಂಥ ಎರೆಯುವಂಥ ತುಪ್ಪ ಎಣ್ಣೆ. ಹೀಗೆ ಇರುವುದರಿಂದ ಮಾತ್ರ ಈ ದೇಹದ ಮೂಲಕ ದೇವನ ಕುರಿತ ಸುಜ್ಞಾನದ ಅರಿವಿನ ತಿಳುವಳಿಕೆಯ ಸಂಪಾದನೆಗೆ ಒಂದು ದಾರಿ ಸಿಕ್ಕಂತಾಗುತ್ತದೆ. ಈಗ 5ನೆಯ ಭಾಗವನ್ನು ನೋಡೋಣ. ತನುವೇ ತಾಮ್ರ ನಿವಾಸಮೋ ಮಳಲ ಬಿಟ್ಟೊಳ್ ಬೀಡಂ ತೋಡಿ ಮರುಳ್ ಮನಂ ಒಲ್ದು ಇರ್ಪವೊಲ್ ಇಂದೋ ನಾಳೆಯೋ ತೊಡಕು ಏಂ ನಾಳಿದೋ ಈಗಳು ಘನದ ಒಡ್ಡು ಎಂಬವಲ್ ಒಡ್ಡಿಳಿಯುವ ಮೇಯೊಳ್ ಮೋಸವು ಏಕೆ ಇರ್ದವೈ ನೆನೆದಿರ್ ಜೀವನೇ ಮೇಲನ್ ಎಂದು ಅರುಪಿದ ಈ ರತ್ನಾಕರಾಧೀಶ್ವರ. ಅಂದರೆ ಈ ತನು ಅನ್ನುವಂಥ ತನುವೇನು, ದೇಹ ಏನು, ಅದು ತಾಮ್ರ ನಿವಾಸ, ತಾಮ್ರದ ಮನೆಯೇ. ಅದು ಲೋಹದಿಂದ ರಚಿಸಿರುವಂಥದ್ದೇ. ಮಳಲ ಬೆಟ್ಟೊಳ್ ಅಂದರೆ ಮರಳಿನ ಬೆಟ್ಟದಲ್ಲಿ ತೋಡಿ
ಮರುಳ್ ಮನಂ ಒಲ್ದು ಇರ್ಪವಲ್, ಮರುಳಿನ ಬೆಟ್ಟದಲ್ಲಿ ರಚಿಸಿ ಈ ಮನೆ ನಿವಾಸ ಮನಂ ಒಲ್ದು ಇರ್ಪವಲ್ ಅಂದರೆ ಮನವು ಮೆಚ್ಚಿ ಇರುವ ಹಾಗೆ, ಮನಮೆಚ್ಚಿ ಇರುವಂತೆ ಅಂದರೆ ಸಂತೋಷದಿಂದ ವಾಸಿಸುವಂತೆ ಇಂದೋ ನಾಳೆಯೋ ಇವತ್ತೋ ನಾಳೆಯೋ ತೊಳಂಕೆ ಸಿಕ್ಕಿ ಹಾಕಿಕೊಳ್ಳುವುದೇನು ಅಂದರೆ ಮನುಷ್ಯ ದೇಹ ಅಂದರೆ ಏನು? ಅದೇನು ತಾಮ್ರದಿಂದ ರಚನೆಗೊಂಡ ಪಾತ್ರೆಯೇ ಅಥವಾ ಯಾವುದಾದ್ರೂ ಲೋಹದಿಂದ ರಚಿತವಾದುದೇ? ಅದು ಮರಳಿನ ಬೆಟ್ಟದಲ್ಲಿ ಕೊರೆದು ನಿರ್ಮಿಸಿದ ಮನೆಯೆಂದು ಭಾವಿಸಿ ಅದರಲ್ಲಿ ಮನಮೆಚ್ಚಿ ಸಂತೋಷದಿಂದ ವಾಸಿಸಲು ಸಂಭ್ರಮಿಸಿದರೂ ಅದು ಎಷ್ಟು ದಿನ ಸಾಧ್ಯ? ಅಂದರೆ ಮರಳಿನಲ್ಲಿ ಕಟ್ಟಿರುವಂತಹ ಮನೆ ಯಾವಾಗ ಕುಸಿದು ಬೀಳ್ತದೆ ಅಂತ ಗೊತ್ತಾಗುವುದಿಲ್ಲ. ಹಾಗಾಗಿ ಸಂಭ್ರಮಿಸಲು ಎಷ್ಟು ದಿನ ಸಾಧ್ಯ? ಅದು ಇಂದೋ ನಾಳೆಯೋ ಕುಸಿದು ಹೋಗಬಹುದು. ದೊಡ್ಡ ಮೋಡಗಳ ಗುಂಪು ಸೊಗಸಾಗಿ ಕಂಡು ಮರುಕ್ಷಣದಲ್ಲೇ ಮಾಯವಾಗಿ ಹೋಗುವ ಹಾಗೆ ಈ ದೇಹವೂ ಕೂಡ ಮರಳಿನ ಮನೆಯಂತೆ ಮೋಡಗಳ ಗುಂಪಿನಂತೆ ಅಳಿದು ಹೋಗುವಂಥದ್ದು. ಇಂತಹ ಬಾಳಿನಲ್ಲಿ ನಂಬಿಕೆಯನ್ನು ಇರಿಸಿಕೊಂಡು ಮೋಸ ಹೋಗುವುದಕ್ಕಿಂತ ಉನ್ನತವಾದುದನ್ನು ಸಾಧಿಸುವುದು ಒಳ್ಳೆಯದು. ಅಂದರೆ ಆತ್ಮೋನ್ನತಿಯನ್ನು ಸಾಧಿಸಬೇಕು ಅಂತ ಹೇಳ್ತಾರೆ. ಈ ದೇಹ ಅನ್ನುವಂಥ ಪಾತ್ರೆ ಅದು ಶಾಶ್ವತವೇ? ತಾಮ್ರದ ಪಾತ್ರೆ ಅದು ಸ್ವಲ್ಪ ಸಮಯದವರೆಗೆ ಉಳಿತದೆ, ಅದು ಶಾಶ್ವತ ಅಲ್ಲ. ಅದು ಮರಳು ಕಟ್ಟಿದ ಗೂಡಿನ ಹಾಗೆ, ಮರಳಿನ ಗೂಡು ಯಾವಾಗ ಬೇಕಾದರೂ ಕುಸಿಯಬಹುದು. ಈ ರೀತಿ ದೇಹ ಯಾವತ್ತೂ ಬೇಕಾದರೂ ನಾಶವಾಗಬಹುದು. ಅದೇ ರೀತಿ ಆಕಾಶದ ಮೋಡಗಳ ಗಣ ಕಾಣಿಸಿ ತಕ್ಷಣವೇ ಚಲಿಸುವ ಮೋಡಗಳಾಗಿ ಇಂದೋ ನಾಳೆಯೋ ಈ ದೇಹ ನಾಶವಾಗುತ್ತದೆ. ಆದ್ದರಿಂದ ಅಶಾಶ್ವತವಾದಂಥ ಈ ಬಾಳನ್ನು ನಂಬಿ ಮೋಸ ಹೋಗುವುದು ಬೇಡ, ಆತ್ಮೋನ್ನತಿ ಗುರಿ ಇರಲಿ ಎಂದು ಈ ಸಾಲುಗಳಲ್ಲಿ ರತ್ನಾಕರ ವರ್ಣಿ ಕವಿ ಹೇಳ್ತಾರೆ. ಮುಂದಿನ ಸಾಲುಗಳಲ್ಲಿ ಏನಿದೆ ಅನ್ನೋದನ್ನು ನೋಡೋಣ. ಉಂಬ ಊಟಂ ಮಿಗಿಲ್ ಆಗೆ ಏರುವ ಹಯಂ ಬೆಚ್ಚಲ್ಕೆ ನೀರ್ ಮೂಗಿನೊಳ್ ತುಂಬಲ್ ಹೋಗುವಂತೆ ಮುಗ್ಗಿಯುಂ ಜೀವಕ್ಕೆ ಮರಣಂ ಅಕ್ಕುಂ. ಈ ದೇಹವೆಷ್ಟಂ ಬಾಳ್ದಷ್ಟದು ಲಾಭವು, ಈ ಕೆಡುವ ಮೆಯ್ಯಂ ಕೊಟ್ಟು ನಿತ್ಯತ್ವವಾದಿ ಇಂಬಂ ಧರ್ಮದೇ ಕೊಂಬವಂ ಚದುರೈ ರತ್ನಾಕರಾಧೀಶ್ವರ. ಅಂದರೆ ಉಣ್ಣುವಂತಹ ಈ ಮನುಷ್ಯ ತಾನು ಊಟ ಮಾಡುವಂತಹ ತಾನು ತಿನ್ನಂತಹ ಊಟ ಅತಿಯಾಯಿತು ಎಂದರೆ ಆವಾಗಲೂ ಸಾಯಬಹುದು. ಅಥವಾ ಕುದುರೆಯನ್ನು ಏರುವುದಕ್ಕೆ ಪ್ರಯತ್ನಿಸಿದಾಗ ಕುದುರೆ ಹೆದರಿ ಕೆಲವೊಮ್ಮೆ ಸವಾರನನ್ನು ಕೆಡವಿ ಅವ ಸಾಯುವ ಹಾಗೆ ಮಾಡಬಹುದು ಅಥವಾ ಅವನು ಸಾಯಬಹುದು. ಅವಸರದಿಂದ ನೀರು ಕುಡಿಯುವಾಗ ನೀರು ಮೂಗಿನೊಳಗೆ ತುಂಬಲ್ ಅಂದರೆ ಮೂಗಿನೊಳಗೆ ನೀರು ಸೇರಿಕೊಳ್ಳಲು ಅಂದರೆ ಕೆಲವೊಮ್ಮೆ ಇಂಥದ್ದೆಲ್ಲ ಘಟನೆಗಳು ನಡೆಯುತ್ತವೆ. ನೀರನ್ನು ಕುಡಿಯುವಾಗ ಅದು ಗಂಟಲಿಗೆ ಹೋಗಬೇಕಾದ ನೀರು ಮೂಗಿಗೆ ಹೋಗಿ ಉಸಿರು ಕಟ್ಟಿ ಸಾಯಬಹುದು. ಇನ್ನು ನಡೆಯುವಾಗ ಎಡವಿ ಬಿದ್ದು ಸಾಯಬಹುದು. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಈ ಜೀವಕ್ಕೆ ಹಲವು ರೀತಿಗಳಿಂದ ಮರಣ ಸಂಭವಿಸಬಹುದು. ಈ ದೇಹ ಅನ್ನೋದು ಎಷ್ಟರವರೆಗೆ ಬಾಳುತ್ತದೆಯೋ ಅಷ್ಟೇ ಲಾಭ. ಹಾಗಾಗಿ ಕೆಟ್ಟು ಹೋಗುವ ನಾಶವಾಗುವ ಈ ದೇಹವನ್ನು, ಅದರಲ್ಲಿಯೂ ಈಗ ನೀವೆಲ್ಲ ಕೇಳಿರ್ಬೋದು ಅಲ್ಲಲ್ಲಿ ಹಾರ್ಟ್ ಅಟ್ಯಾಕ್ ಆಗುವಂಥದ್ದು ಅಥವಾ ಏನೇನೋ ಅವಘಡಗಳು ಸಂಭವಿಸಿ ಪ್ರಾಣ ಹೋಗುವಂಥದ್ದು. ಅದಕ್ಕೆ ಇಲ್ಲಿ ಕವಿ ಹೇಳ್ತಾರೆ, ಇದ್ದಷ್ಟು ಸಮಯ ಲಾಭ ಅಷ್ಟೇ. ಹಾಗಾಗಿ ಕೆಟ್ಟು ಹೋಗುವ ನಾಶವಾಗುವ ಈ ದೇಹವನ್ನು ನೆಚ್ಚಿಕೊಳ್ಳುವುದಕ್ಕಿಂತ ಧರ್ಮದಿಂದ ಶಾಶ್ವತವಾದಂಥ ಒಳಿತನ್ನು ಅಥವಾ ಮುಕ್ತಿಯನ್ನು ಪಡೆಯುವವನೇ ಜಾಣ ಎನಿಸಿಕೊಳ್ಳುತ್ತಾನೆ. ಹಾಗಾಗಿ ಈ ಬಿದ್ದು ಹೋಗುವಂತಹ ದೇಹವನ್ನು ನೆಚ್ಚಿಕೊಂಡು ಜೀವನ ನಡೆಸಬಾರದು. ಶಾಶ್ವತವಾದಂತಹ ಮುಕ್ತಿಯನ್ನು ಪಡೆಯಲು ದೇವರ ಜಪ ತಪ ಧ್ಯಾನವನ್ನು ಮಾಡಬೇಕು ಅನ್ನೋದನ್ನೇ ಇಲ್ಲಿ ಕವಿ ಹೇಳ್ತಾರೆ. ಮುಂದಿನ ಪದ್ಯ ಭಾಗದಲ್ಲಿ ನೋಡಿ. புலுவீடுள் பொலவும் பகல் இர்த பரதன் ஆதாயமம் பெத்து ಬಾಳ್ ನೆಲೆವುಳ್ಳ ಒಂದೆಡೆಗೆ ಎಯ್ದಲ್ ಆ ನೆಲೆಯವನ್ ಓರ್ವಂತೆ ಪಾಳ್ ಮೆಯ್ಯೊಳ್ ಇರ್ದ ಒಲವಿಂ ಪುಣ್ಯಮನ್ ಈ ಮನಂಗೊಳಿಸಿಕೊಂಡ ಆ ದೇವಲೋಕಕ್ಕೆ ಪೋಗಲೋಡಂ ನೋವರೆ ಆವಂಗೋ ನೋವು ತವಗೋ ರತ್ನಾಕರಾಧೀಶ್ವರ. ಪುಲುವೀಡೊಳ್ ಅಂದರೆ ಹುಲ್ಲಿನ ಜೋಪಡಿಯಲ್ಲಿ ಅಂದರೆ ಸಣ್ಣ ಗುಡಿಸಲಿನಲ್ಲಿ, ಸಾಮಾನ್ಯವಾದಂಥ ಒಂದು ಗುಡಿಸಲಿನಲ್ಲಿ, ಪೊಲವಂ ಪಗಲ್ ಹಲವು ಹಗಲುಗಳು, ಹಲವು ದಿನಗಳ ಕಾಲ ಈ ಗುಡಿಸಲಿನಲ್ಲಿ ಬಾಡಿಗೆಗೆ ಇದ್ದಂಥ ಒಬ್ಬ ಪರದನ್ ವ್ಯಾಪಾರಿ ಆದಾಯವನ್ನು ಪೆತ್ತು ಲಾಭವನ್ನು ಗಳಿಸಿ
ತನ್ನ ವ್ಯಾಪಾರದಲ್ಲಿ ಒಳ್ಳೆಯ ಲಾಭವನ್ನು ಗಳಿಸಿ ಇನ್ನೊಂದು ಒಳ್ಳೆಯ ಮನೆಗೆ ಬಾಡಿಗೆಗೆ ಹೋದಾಗ ಈ ಮನೆಯ ಯಜಮಾನ ತನಗೆ ಬರ್ತಾ ಇರುವಂತಹ ಆ ಆದಾಯವನ್ನು ನೆನೆದು ದುಃಖಿಸುವಂತೆ, ಅಂದರೆ ಆ ವ್ಯಾಪಾರಿ ಅವನೇನು ಮಾಡ್ತಾನೆ, ಒಂದು ಹಳೆಯ ಮನೆಯಲ್ಲಿರ್ತಾನೆ, ಹುಲ್ಲಿನ ಮನೆಯಲ್ಲಿರ್ತಾನೆ, ವ್ಯಾಪಾರವನ್ನು ಆ ಮನೆಯಲ್ಲಿ ಇದ್ಕೊಂಡು ವ್ಯಾಪಾರ ಮಾಡ್ತಾನೆ. ಆ ವ್ಯಾಪಾರ ಮಾಡಿದ ನಂತರ ಅವನಲ್ಲಿ ಗಳಿಕೆ ಜಾಸ್ತಿ ಆಗ್ತದೆ, ಹೆಚ್ಚಾಗ್ತದೆ. ಆಗ ಅವನು ಇನ್ನೊಂದು ಒಳ್ಳೆಯ ಮನೆಗೆ ಹೋಗ್ತಾನೆ. ಆಗ ಹಳೆಯ ಮನೆಯಲ್ಲಿ ಇದ್ದಂಥ ಅದರ ಯಜಮಾನ ಅವನಯ್ಯೋ ನನಗೆ ಹಣ ಹೋಯ್ತಲ್ಲ ಅಂತ ಬರ್ತಾ ಇದ್ದಂಥ ಆದಾಯವನ್ನು ನೆನೆದು ದುಃಖಿಸುವಂತೆ. ಇನ್ನು ಕೊಳಕು ದೇಹದಲ್ಲಿದ್ದಂತಹ ಜೀವನು ಪುಣ್ಯ ಸಂಪಾದನೆ ಮಾಡಿಕೊಂಡು ಸ್ವರ್ಗಕ್ಕೆ ಹೋದಾಗ ಅವನ ಬಂಧುಗಳು ಅವನಿಂದ ತಮಗೆ ಬರುತ್ತಿದ್ದ ಹಣ ಸಹಾಯದ ಬಗ್ಗೆ ಮಾತ್ರ ದುಃಖಿಸ್ತಾರೆ ವಿನ ಆತನೇನೂ ದುಃಖಿಸುವುದಿಲ್ಲ. ಅಂದರೆ ಒಬ್ಬ ಜೀವ, ಅಂದರೆ ಒಬ್ಬ ವ್ಯಕ್ತಿ ಅವನು ಸಾಕಷ್ಟು ಹಣವನ್ನು ಗಳಿಸ್ತಾ ಇದ್ದರೆ ಅವನ ಪುಣ್ಯಬಲದಿಂದ ಸ್ವರ್ಗಕ್ಕೆ ಹೋಗ್ತಾನೆ, ಅಂದರೆ ಮರಣ ಹೊಂದಿ ಅವನು ಸ್ವರ್ಗಕ್ಕೆ ಹೋಗ್ತಾನೆ. ಆದರೆ ಅವನ ಗಳಿಕೆಯಿಂದ ಜೀವನವನ್ನು ನಡೆಸ್ತಾ ಇದ್ದಂತಹ ಆ ವ್ಯಕ್ತಿಯ ಸಂಬಂಧಿಕರು, ಬಂಧುಗಳಿದ್ದಾರಲ್ಲ, ಅವರಿಗೆ ಈಗ ಆದಾಯವಿಲ್ಲ, ಹಾಗಾಗಿ ಅವರು ದುಃಖಿಸ್ತಾರೆ. ಆದರೆ ತಮ್ಮ ಬಂಧು ಒಬ್ಬ ಪುಣ್ಯ ಸಂಪಾದನೆ ಮಾಡಿ ಸ್ವರ್ಗವನ್ನು ಪಡೆದಿದ್ದಾನೆ ಎಂದು ಯಾರೂ ಕೂಡ ಸಂತಸ ಪಡುವುದಿಲ್ಲ. ಅಯ್ಯೋ ನಮಗೆ ಬರುವಂಥ ಆದಾಯ ನಿಂತು ಹೋಯ್ತಲ್ಲ ಅನ್ನುವಂತಹ ನೋವನ್ನು ಹೊಂದುತ್ತಾರೆ ಅನ್ನುವಂಥದ್ದು. ಅದಕ್ಕೆ ತಮಗೆ ಬರ್ತಾ ಇದ್ದಂಥ ಲಾಭ ಹೋಯಿತು ಅಂತ ದುಃಖ ಪಡ್ತಾರೆಯೇ ಹೊರತು ಆ ವ್ಯಕ್ತಿಗೆ ಸ್ವರ್ಗ ಸಿಕ್ಕಿತಲ್ಲ, ಸ್ವರ್ಗ ಪದವಿ ಸಿಕ್ಕಿತಲ್ಲ ಅಂತ ಆ ಜೀವಾತ್ಮನಿಗೆ ಅವರು ಯಾರೂ ಕೂಡ ದುಃಖಿಸುವುದಿಲ್ಲ ಎಂದು ಇಲ್ಲಿ ಕವಿ ಹೇಳ್ತಾರೆ. ಮುಂದಿನ ಭಾಗ ನೋಡೋಣ. ಪಡೆದು ಅತ್ತಿಲ್ಲವೇ ಪೂರ್ವದೊಳು ಧನ ವಧು ರಾಜ್ಯಾದಿ ಸೌಭಾಗ್ಯಮಂ ಪಡೆದೆಂ ತತ್ಮಮಕಾರದಿಂ ಪಡೆದೆನಿ ಈ ಸಂಸಾರ ಸಮೃದ್ಧಿಯಂ ಪಡೆದು ಅತ್ತಿಲ್ಲ ನಿಜ ಆತ್ಮತತ್ವ ರುಚಿಯಂ ತತ್ ಬೋಧ ಚಾರಿತ್ರಮಂ ಪಡೆದಂದು ಆಗಳೇ ಮುಕ್ತಿಯಂ ಪಡೆಯನೇ ರತ್ನಾಕರಾಧೀಶ್ವರ. ಅಂದರೆ ಇಲ್ಲಿ ಪಡೆದು ಹೊಂದಿ ಗಳಿಸಿಕೊಂಡು ಅತ್ತಿಲ್ಲವೇ ನೊಂದಿಲ್ಲವೇ, ಮನುಷ್ಯ ತನ್ನ ಹಿಂದಿನ ಜನ್ಮಗಳಲ್ಲಿ ಸಂಪತ್ತನ್ನು, ಹೆಂಡತಿಯನ್ನು, ರಾಜ್ಯಾದಿ ಸವಲತ್ತುಗಳನ್ನು, ವೈಭವಗಳನ್ನು ಪಡೆದಿದ್ದರೂ ಕೂಡ ಆತ ದುಃಖಿಸ್ತಾನೆ. ಆತನ ದುಃಖಕ್ಕೆ ಕಾರಣವೇ ಇಲ್ಲ. ಈ ಜನ್ಮದಲ್ಲಿ ಮತ್ತೆ ಅವುಗಳನ್ನೇ ಪಡೆದು ದುಃಖಿಸ್ತಿಲ್ಲವೇ? ಅಂದರೆ ಒಬ್ಬ ಮನುಷ್ಯ ಜನ್ಮಕ್ಕೆ ಬಂದ ನಂತರ, ಈ ಹುಟ್ಟಿಗೆ ಬಂದ ನಂತರ ಅವನು ಎಲ್ಲ ಬೇರೆ ಬೇರೆ ರೀತಿಯಿಂದ ಅವನು ಲಾಭವನ್ನು ಪಡೆದಿರ್ತಾನೆ, ಆ ಮೋಹವನ್ನು ಹೊಂದಿರ್ತಾನೆ. ಮತ್ತೆ ಅವನು ತೀರ್ಕೊಂಡು ಇನ್ನೊಂದು ಜನ್ಮದಲ್ಲಿ ಬರ್ತಾನೆ. ಈ ಜನ್ಮದಲ್ಲಿಯೂ ಕೂಡ ಅವುಗಳನ್ನೇ ಪಡೆದು ದುಃಖಿಸ್ತಿಲ್ಲವೇ? ಈ ಜನ್ಮದಲ್ಲಿಯೂ ಲೌಕಿಕ ಬದುಕಿನ ವೈಭವವನ್ನು ಪಡೆದರೂ ನೊಂದುಕೊಳ್ಳದೆ ದುಃಖಿಸದೆ ಇರಲು ಸಾಧ್ಯವಿಲ್ಲ. ಅವನ ಹತ್ರ ಈ ಲೌಕಿಕ ಜೀವನದಲ್ಲಿ ವೈಭವವನ್ನು ಪಡೆದಿದ್ದರೂ ಕೂಡ ಅವನು ಆದರೂ ಕೂಡ ಅವನು ದುಃಖಿಸ್ತಾನೆ. ಅಂದರೆ ನೊಂದುಕೊಳ್ಳದೆ ದುಃಖಿಸದೇ ಇರಲು ಅವನಿಂದ ಸಾಧ್ಯವಾಗಲಿಲ್ಲ. ಆದರೆ ಹಿಂದಿನ ಜನ್ಮಗಳಲ್ಲಾಗಲಿ ಈ ಜನ್ಮಗಳಲ್ಲಾಗಲಿ ಯಾವತ್ತೂ ತನ್ನ ಆತ್ಮದ ಸೌಂದರ್ಯವನ್ನಾಗಲಿ ಬೋಧ ಚಾರಿತ್ರ್ಯವನ್ನಾಗಲಿ ಅರಿಯಲು ಅವನು ಮನಸ್ಸು ಮಾಡುವುದಿಲ್ಲ. ಈಗ ಅವುಗಳನ್ನು ಅರಿಯುವುದಕ್ಕೆ ಪ್ರಯತ್ನಿಸಿದಾಗಲೇ ಮನುಷ್ಯನಿಗೆ ಮುಕ್ತಿಯಲ್ಲವೇ? ಅಂದರೆ ಮನುಷ್ಯ ಜನ್ಮಾಂತರಗಳಲ್ಲಿ ಆತ ಹುಟ್ಟಿ ಬರ್ತಾನೆ. ಪ್ರತಿಯೊಂದು ಜನ್ಮದಲ್ಲಿಯೂ ಕೂಡ ತನ್ನ ವೈಭವಕ್ಕೆ ಅನುಗುಣವಾದಂತಹ ಸಂಪತ್ತನ್ನು ಪಡೆದುಕೊಂಡು ಅವನು ಸುಖಿಸ್ತಾನೆ. ಪ್ರತಿಯೊಂದು ಜನ್ಮಗಳಲ್ಲಿಯೂ ಇದೇ ಪುನರಾವೃತ್ತಿ. ಅವುಗಳನ್ನು ಬೇಕಾದಷ್ಟು ಪಡೆದು ಸಾಕಷ್ಟು ನೊಂದು ದುಃಖಿಸಿಯೂ ಆಗಿದೆ. ಮತ್ತೆ ಈ ಜನ್ಮದಲ್ಲಿಯೂ ಕೂಡ ಅವುಗಳನ್ನೇ ಪಡೆದು ನೊಂದು ದುಃಖಿಸುತ್ತಲೇ ಇದ್ದಾನೆ. ನೋವಿಗೆ, ದುಃಖಕ್ಕೆ ಅವನಿಗೆ ಮುಕ್ತಿ ಸಿಗುವುದಿಲ್ಲ. ಆದರೆ ಯಾವ ಜನ್ಮಗಳಲ್ಲಿ ಸಮ್ಯಕ್ ಚಾರಿತ್ರ್ಯ, ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನಗಳ ಬಗ್ಗೆಯಾಗಲಿ ಅವುಗಳನ್ನು ಅರಿತುಕೊಂಡು ಮುಕ್ತಿಯನ್ನು ಪಡೆಯುವ ಬಗ್ಗೆಯಾಗಲಿ ಅವನು ಚಿಂತಿಸುವುದೇ ಇಲ್ಲ. ಹಾಗಾಗಿ ಪ್ರತಿಯೊಂದು ಜನ್ಮಗಳಲ್ಲಿಯೂ ಲೌಕಿಕ ಜೀವನದ ವೈಭವಗಳಲ್ಲಿ ಮುಳುಗಿ ಆತ ಬಳಲಬೇಕಾಯಿತು. ಆದರೆ ಆತ್ಮದ ಸೌಂದರ್ಯವನ್ನು ಅರಿಯಲು ಪ್ರಯತ್ನಿಸಿದ್ದರೆ ಮನುಷ್ಯನಿಗೆ ಆವಾಗಲೇ ಅವನಿಗೆ ಮುಕ್ತಿ ದೊರೆಯುತ್ತಾ ಇತ್ತು ಅಂತ ಇಲ್ಲಿ ಕವಿ ಹೇಳ್ತಾರೆ. ಹೊರಗೀರ್ತಂ ಕನಸಿಂದೆ ದುಃಖ ಸುಖದೊಳ್ ಬಾಳುವಂತೆ ತಾನ್ ಎಳ್ದು ಕಣ್ತೆರೆದಾಗಳ್ ಬಯಲಪ್ಪವೊಲ್ ನರ ತಿರಿಯಕ್ ಮರ್ತ್ಯ ದೇವತ್ವದೊಳ್ ತರಿಸಂದು ಒಪ್ಪುವ ಬಾಳ್ಕೆಯೇ ಬಯಲಬಾಳಂ ನಚ್ಚಿ ನಿತ್ಯತ್ವಂ ಮೆರೆವಂತೆ ಏಕೆಯೋ ನಿಮ್ಮ ನಾಂ ಮರೆದಪನೋ ರತ್ನಾಕರಾಧೀಶ್ವರ. ಹೊರಗಿರ್ದಂ ಅಂದರೆ ಮಲಗಿದ್ದಾಗ ಕನಸಿಂದ ಬಾಳುವ ಹಾಗೆ, ಅಂದರೆ ಕನಸಿನಲ್ಲಿ ಸುಖ ದುಃಖದಲ್ಲಿ ಬಾಳುವ ಹಾಗೆ. ಮಲಗಿದ ಸಂದರ್ಭದಲ್ಲಿ ಬೀಳುವ ಕನಸಿನಿಂದಾಗೆ ದುಃಖ ಉಂಟಾಗ್ಬೋದು ಅಥವಾ ಸುಖವೂ ಉಂಟಾಗ್ಬೋದು. ಯಾವಾಗ ನಿದ್ರೆ ತಿಳಿದು ಕಣ್ತೆರೆದಾಗ
ಅಂದರೆ ಯಾವಾಗ ನಿದ್ದೆಯನ್ನು ತಿಳಿದು ಎಚ್ಚರಗೊಂಡು ಕಣ್ತೆರೆದಾಗ ಎಲ್ಲವೂ ಕೂಡ ಮಾಯವಾಗುತ್ತದೆ. ಅದರಂತೆಯೇ ಜನ್ಮಾಂತರಗಳ ಕರ್ಮ ವಿಪಾಕಗಳಿಂದ ಈ ದೇಹ ಅದು ಬಯಲಬಾಳ ನಶ್ವರವಾದದ್ದು. ದೇವ ಮರ್ತ್ಯ ತಿರ್ಯಕ್ ಹಾಗೂ ನಾರಕಗಳು ಎನ್ನುವಂಥ ಚತುರ್ಗತಿಗಳು. ಈ ಚತುರ್ಗತಿಗಳಲ್ಲಿ ಬೇರೆ ಬೇರೆ ದೇಹಗಳನ್ನು ಧಾರಣ ಮಾಡಿ ಪ್ರಾಪ್ತವಾದಂತಹ ಸುಖ ದುಃಖಗಳನ್ನು ಅನುಭವಿಸುತ್ತಾ ನಶ್ವರವಾದಂತಹ ಬಾಳನ್ನು ನಂಬಿಕೊಂಡು ಶಾಶ್ವತವಾದ ಮುಕ್ತಿಯನ್ನು ಯಾಕಾಗಿ ಆತ ಮರೆತು ಬಿಟ್ಟನೋ ಎಂದು ಇಲ್ಲಿ ರತ್ನಾಕರ ವರ್ಣಿ ಹೇಳ್ತಾರೆ. ಮೆಯ್ಯೊಳ್ ತೋರಿದ ರೋಗದಿಂ ಮನಕ್ಕೆ ಬಂದ ಆಯಾಸದಿಂ ಭೀತಿಪಟ್ಟು ಅಯ್ಯೋ ಎಂದೊಡೆ ಸಿದ್ಧಿಯೇಂ ಜನಕನಂ ತಾಯಂ ಪಲುಂಬಲ್ಕೆ ಆದ ಏಗೈಯಲ್ಕೆ ಆರ್ಪರೋ ತಾವುಂ ಕೂಡೆ ಉಮ್ಮಳಿಸುವರ್ ಎಂದೊಡೆ ಆ ಜಿವ್ವೆ ಎಮ್ಮಯ್ಯ ಸಿದ್ಧ ಜಿನೇಶ ಎಂದೊಡೆ ಸುಖಂ ರತ್ನಾಕರಾಧೀಶ್ವರ. ಅಂದರೆ ಈ ಮೈಯಲ್ಲಿ ದೇಹದಲ್ಲಿ ತೋರಿದಂತಹ ರೋಗದಿಂದ, ಮೈಯಲ್ಲಿ ಉಂಟಾದಂತಹ ಕಾಣಿಸಿಕೊಂಡಂತಹ ರೋಗದಿಂದ, ಕಾಯಿಲೆಯಿಂದ, ಹಾಗೆ ಮನಕ್ಕೆ ಬಂದ ಆಯಾಸದಿ ಮನಸ್ಸಿಗೆ ಉಂಟಾದಂತಹ ದಣಿವಿನಿಂದ, ಭೀತಿಪಟ್ಟು ಅಯ್ಯೋ ಎಂದು ಭೀತಿಪಟ್ಟು ಭೀತಿಗೆ ಒಳಗಾಗಿ ಅಯ್ಯೋ ಎಂದೊಡೆ ಸಿದ್ಧಿಯೇ ಏನು ಸಿದ್ಧಿಸ್ತದೆ, ಜನಕನಂ ತಂದೆಯನ್ನು ಪಲುಂಬಲ್ಕೆ ಹಲುಬಿದರೆ ಏಗೈಯಲಾರ್ಪರು ಏನು ಮಾಡುವುದಕ್ಕೆ ಸಾಧ್ಯ, ತಾವೂ ಕೂಡ ಉಮ್ಮಳಿಸುವರ್ ಗೋಳಾಡುತ್ತಾರೆ, ಕೂಡೆ ಜೊತೆಗೆ ಈ ಜಿವ್ವೆ ಅಂದರೆ ನಾಲಗೆ ಎಮ್ಮಯ್ಯ ಜಿನ ತಂದೆಯೇ ಸಿದ್ಧ ಜಿನೇಶ ಸಿದ್ಧ ಪರಮೇಷ್ಠಿಯೇ. ಅಂದರೆ ಮೈಯಲ್ಲಿ ರೋಗ ಕಾಣಿಸಿಕೊಂಡಾಗ, ಕಾಯಿಲೆಗಳು ಬಂದಾಗ, ಮನಸ್ಸಿನಲ್ಲಿ ಆಯಾಸ ತಲೆದೋರಿದಾಗ ಭಯಭೀತವಾಗಿ ಅಯ್ಯೋ ಎಂದು ಗೋಳಾಡಿ ಕಳವಳ ಪಟ್ಟರೆ ದೊರೆಯುವ ಪರಿಹಾರವಾದರೂ ಏನು? ಇಂತಹ ಸಂದರ್ಭಗಳಲ್ಲಿ ತಂದೆ ತಾಯಿಯರನ್ನು ಹಂಬಲಿಸಿ ಗೋಳಾಡಿದರೆ ಅವರಾದರೂ ಏನು ಮಾಡಲು ಸಾಧ್ಯ? ಅವರು ತಮ್ಮವರ ಜೊತೆಯಲ್ಲಿ ಗೋಳಾಡುತ್ತಾರೆ. ಅದರ ಬದಲು ನಮ್ಮ ನಾಲಿಗೆಯು ಎಮ್ಮ ಅಯ್ಯ ಸಿದ್ಧ ಜಿನೇಶ ಎಂದು ದೇವರಲ್ಲಿ ಮೊರೆಯಿಟ್ಟರೆ ರೋಗದ ನೋವು, ಮನಸ್ಸಿನ ಆಯಾಸಗಳೆಲ್ಲವೂ ಮರೆಯಾಗಿ ಸುಖವೆನಿಸುತ್ತದೆ. ಈ ಮನುಷ್ಯನ ದೇಹಕ್ಕೆ ಸಂಬಂಧಿಸುವಂಥ ರೋಗದ ಬಾಧೆ ಇರ್ಬೋದು, ಮನಸ್ಸಿಗೆ ಉಂಟಾಗುವಂಥ ಆಯಾಸ ಇರ್ಬೋದು, ಇದೆಲ್ಲ ಸರ್ವೇ ಸಾಮಾನ್ಯ. ಇವು ಆಗಾಗ ಬಂದು ಹೋಗ್ತಾ ಇರ್ತದೆ. ಇಂತಹ ಸಂದರ್ಭಗಳಲ್ಲೆಲ್ಲ ಅಯ್ಯೋ ಅಂತ ಗೋಳಾಡಿದರೆ ಅಥವಾ ತಂದೆ ತಾಯಿಯರನ್ನು ಕರೆದ್ರೆ ಆವಾಗ ರೋಗ ವಾಸಿಯಾಗುವುದಿಲ್ಲ, ಆಯಾಸವೂ ಪರಿಹಾರವಾಗುವುದಿಲ್ಲ. ಹಾಗಾಗಿ ಏನಾಗ್ತದೆ ಅಂದರೆ ಅದರ ಬದಲಿಗೆ ದೇವರನ್ನು ನೆನೆಯಬೇಕು. ಎಮ್ಮಯ್ಯ ಸಿದ್ಧ ಜಿನೇಶ, ಅಥವಾ ನಿಮಗೆ ನೀವು ಯಾವ ದೇವರ ನಂಬ್ತಾಯಿರೋ ಆ ದೇವರಲ್ಲಿ ಮೊರೆಯಿಟ್ಟರೆ, ಬೇಡಿಕೊಂಡರೆ ಎಲ್ಲ ಸಮಸ್ಯೆಗಳು ನಾಶವಾಗಿ, ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರವಾಗಿ ಈ ದೇಹಕ್ಕೆ ಮುಕ್ತಿ ದೊರೆಯುತ್ತದೆ, ಮುಕ್ತಿ ಲಭಿಸ್ತದೆ, ಸುಖ ಲಭಿಸ್ತದೆ ಅನ್ನುವಂಥದ್ದನ್ನು ಇಲ್ಲಿ ಕವಿ ಹೇಳುತ್ತಾರೆ. ಪಡಿಯೇಂ ಜೀವ ದಯಾಮತ ಪರಮಧರ್ಮಂ ತತ್ಮತಂ ಪೊರ್ದಿ ಮುಂಗಡೆ ನಿರ್ಗ್ರಂಥ ರಥಕ್ಕೆ ಸಂದಯತಿ ಸೂರ್ಯಂಬೊಲ್ ಭವ ಅಬೋಧಿಯಂ ಕಡುವೇಗಂ ಪರಿಲಂಘಿಪಂ ಸುಕೃತ ಕೃತ್ ಗಾರ್ಹಸ್ಥ್ಯನುಂ ಧರ್ಮದ ಆ ಪಡಗಿಂ ಮೆಲ್ಲನೆ ದಾಂಟದೆ ಇರನಲ ರತ್ನಾಕರಾಧೀಶ್ವರ. ಅಂದರೆ ಪಡಿಯೇಂ ಅಂದರೆ ಸಾಟಿ ಯಾವುದು ಸರಿಯೇ. ಅಂದರೆ ಈ ಜೀವದಯಾಮತ ಅಂದರೆ ಅಹಿಂಸಾ ಧರ್ಮ. ಜೈನ ಧರ್ಮದಲ್ಲಿ ಮುಖ್ಯವಾದಂತಹ ಅಂಶವೇ ಅಹಿಂಸಾ ಧರ್ಮ. ಜೀವದಯಾಮತಕ್ಕೆ ಸರಿಸಾಟಿಯಾಗಿ ಯಾವ ಧರ್ಮವಿದೆ, ಯಾವ ಶ್ರೇಷ್ಠವಾದಂತಹ ಧರ್ಮವಿದೆ? ಅಹಿಂಸಾ ಧರ್ಮವೇ ಪರಮಧರ್ಮ, ಅದೇ ಶ್ರೇಷ್ಠವಾದಂತಹ ಧರ್ಮ. ಆ ಮತವನ್ನೇ ಹೊಂದಿಕೊಂಡು ಮುಂದೆ ನಿರ್ಗ್ರಂಥ ರಥ ಅಂದರೆ ಮುಂದೆ ದಿಗಂಬರತ್ವ ಅಂದರೆ ಯಾವುದೂ ಇಲ್ಲ ಅನ್ನುವಂತಹ ಸ್ಥಿತಿ, ದಿಗಂಬರತ್ವ ಪದವಿಯನ್ನು ಪಡೆಯುತ್ತಾನೆ. ಅಂದರೆ ಅಹಿಂಸಾ ಧರ್ಮವೇ ಪರಮಧರ್ಮ ಎಂದು ನೆಚ್ಚಿಕೊಂಡು ಆ ಮತವನ್ನೇ ಹೊಂದಿಕೊಂಡು ಮುಂದೆ ದಿಗಂಬರತ್ವ ಪದವಿಯನ್ನು ಪಡೆಯುತ್ತಾನೆ. ಅಂತಹ ಯೋಗಿಯು ಸೂರ್ಯನಂತೆ ಅತ್ಯಂತ ಶೀಘ್ರವಾಗಿ, ಸೂರ್ಯನ ಹಾಗೆ ಭವಾಂಬೋಧಿ ಅಂದರೆ ಸಂಸಾರ ಸಾಗರವನ್ನು, ಅಂಬುದಿಯನ್ನು, ಭವ ಅನ್ನುವಂಥ ಅಂಬುದಿ, ಸಂಸಾರ ಅನ್ನುವಂಥ ಸಾಗರವನ್ನು ಆತ ಕಡುವೇಗದಿ ಬಹಳ ಶೀಘ್ರವಾಗಿ ಪರಿಲಂಘಿಪಂ ದಾಟುತ್ತಾನೆ. ಅಂದರೆ ಅವನು ಸಂಸಾರ ತ್ಯಾಗವನ್ನು ಮಾಡುತ್ತಾನೆ. ಅದೇ ರೀತಿಯಲ್ಲಿ ಒಳ್ಳೆಯ ಕಾರ್ಯವನ್ನು ಮಾಡಿದಂತಹ ಶ್ರಾವಕ ಅಂದರೆ ಒಳ್ಳೆಯ ಕೆಲಸಗಳನ್ನು ಯಾರು ಮಾಡ್ತಾರೋ ಅವರು, ಅಂತಹ ಶ್ರಾವಕನು ಅಂದರೆ ಒಳ್ಳೆಯ ಕಾರ್ಯವನ್ನು ಮಾಡಿದ ಸಭ್ಯನು ಅಥವಾ ಶ್ರಾವಕನು
ಹಡಗಿನಿಂದ ದಾಟದೇ ಇರಲಾರನು. ಅಂದರೆ ಯಾರು ಸಂಸಾರ ಅಹಿಂಸಾ ಧರ್ಮವನ್ನು ಆಚರಿಸುತ್ತಾ ಸಭ್ಯನಾಗಿ ಬಾಳಿದಾಗ ಧರ್ಮದ ಹಡಗಿನ ಮೂಲಕ ಈ ಸಂಸಾರ ಸಾಗರವನ್ನು ದಾಟದೇ ಇರಲಾರನು. ಅಂದರೆ ಈ ಲೋಕದಲ್ಲಿ ಅಹಿಂಸಾ ಧರ್ಮವೇ ಮುಖ್ಯವಾದುದು ಅಂತ ತಿಳಿದುಕೊಂಡು ಈ ಸಂಸಾರ ಸಾಗರವನ್ನು ಸುಲಭವಾಗಿ ದಾಟುವುದಕ್ಕೆ ಸಾಧ್ಯವಾಗ್ತದೆ. ಸಂಸಾರ ಸಾಗರದಲ್ಲಿ ಬಿದ್ದು ವಿಲವಿಲ ಒದ್ದಾಡುವುದಕ್ಕಿಂತ ದಿಗಂಬರತ್ವವನ್ನು ಸಾಧಿಸಿದಂತಹ ಮುನಿಗಳ ಸಾಧನೆಯ ಕ್ರಮವನ್ನು ಅರಿತುಕೊಂಡು ಇತರ ಶ್ರಾವಕರೂ ಕೂಡ ಹಿರಿಯ ಸ್ಥಾನವನ್ನು ಪಡೆದುಕೊಳ್ಳಲು ಸಾಧ್ಯವಿದೆ ಅನ್ನೋದನ್ನೇ ಇಲ್ಲಿ ಹೇಳ್ತಾರೆ. ಇನ್ನು ಕೊನೆಯ ಪದ್ಯಭಾಗವನ್ನು ನೋಡೋಣ. ಸಾವಿಂಗೆ ಅಂಜಲೇಕೆ ಸಾವು ಪೆರತೆ ಮೇಯ್ತಾಳ್ದಿರ್ಗೆ ಅಂಜಲ್ ಆ ಸಾವೆಂ ಮಾಣ್ಗುಮೆ ಕಾವರುಂಟೆ ಅಕಟ ಈ ಜೀವನ್ ಏನೆಂದುವು ಸಾವಂ ಕಂಡವನ್ ಅಲ್ಲವೇ ಮರಣವಾಗಲ್ ಮುಂದೆ ಅದೇಂ ಪುಟ್ಟನೆ ನೀವು ಎನ್ನೊಳ್ ನೆಲೆ ಸಾವುದಂ ಸುಖವಲ್ತೆ ರತ್ನಾಕರಾಧೀಶ್ವರ. ಅಂದರೆ ಇಲ್ಲಿ ಸಾವಿಗೆ ಭಯವನ್ನು ಪಡಬಾರ್ದು ಅನ್ನುವಂಥದ್ದು. ಸಾವಿಂಗೆ ಅಂಜಲೇಕೆ, ಸಾವಿಗೆ ಭಯಪಡುವುದು ಏಕೆ? ಸಾವು ಪೆರತೆ ಅಂದರೆ ಈ ದೇಹವನ್ನು ಹೊಂದಿದವರಿಗೆ ಸಾವು ಹೊಸತೆ, ಮೇಯ್ದಾಳ್ದಿರ್ಗೆ ಅಂದರೆ ದೇಹವನ್ನು ಹೊಂದಿದವರಿಗೆ ಅಂಜಲ್ ಹೆದರಿದರೆ ಹುಟ್ಟಿದವರೆಲ್ಲ ಒಂದಲ್ಲ ಒಂದು ದಿನ ಸಾಯಲೇಬೇಕು. ಈ ಸಾವನ್ನು ತಡೆಯುವಂತಹ ಶಕ್ತಿ ಯಾರಿಗೂ ಕೂಡ ಇಲ್ಲ. ಅಂಥವರು ಇದ್ದಾರೆಯೇ? ಇಲ್ಲ ಅನ್ನುವಂಥದ್ದೇ. ದೇಹದ ಒಳಗಿರುವ ಜೀವನು ಸಾವನ್ನು ಕಂಡವನೇ ಅಲ್ಲವೇ? ಅಂದರೆ ಈ ದೇಹದ ಒಳಗಿರುವಂಥ ಜೀವಾತ್ಮ ಅನ್ನುವಂಥದ್ದು ಪ್ರತಿಯೊಂದು ದೇಹವೂ ಕೂಡ ಈ ಆತ್ಮವನ್ನು ತೊರೆದು ಹೋಗುತ್ತದೆ. ಹಾಗಾಗಿ ಪ್ರತಿ ದೇಹದ ಒಂದು ಅನುಭವವನ್ನು ಈ ಜೀವಾತ್ಮ ಪಡೆದಿದೆ. ಅವನು ಮರಳಿ ಮರಳಿ ಹುಟ್ಟುತ್ತಾರೆ. ದೇಹದೊಳಗಿರುವಂಥ ಜೀವನು ಸಾವನ್ನು ಕಂಡವನೇ ಅಲ್ಲವೇ? ಸತ್ತವರು ಮುಂದೆ ಮರಳಿ ಹುಟ್ಟುವುದಿಲ್ಲವೇ? ಭಗವಂತನೇ, ನನ್ನಲ್ಲಿ ನೀನು ನಿಲ್ಲುವುದಾದರೆ, ನನ್ನ ಅಂತರಂಗದಲ್ಲಿ ನೀನು ಸ್ಥಿರಗೊಳ್ಳುವುದಾದರೆ ಸಾವಿಂಬುದು ಕೂಡ ಸುಖವಲ್ಲವೇ? ಅಂದರೆ ಸಾವಿಗೆ ಅಂಜಬೇಕಾದಂಥ ಅವಶ್ಯಕತೆ ಇಲ್ಲ. ಭಗವಂತನೇ ಪ್ರತಿಯೊಬ್ಬರ ಅಂತರಂಗದಲ್ಲಿ ನೆಲೆಸಿದರೆ ಸಾವು ಕೂಡ ಒಂದು ಸಂಭ್ರಮವೇ. ಹೀಗಿರುವಾಗ ಭಗವಂತನನ್ನು ಸದಾ ಧ್ಯಾನಿಸುತ್ತಾ ಸಾವನ್ನು ಧೈರ್ಯವಾಗಿ ಒಪ್ಪಿಕೊಳ್ಳುವುದು ಒಂದು ಸುಖದ, ಸಂತಸದ, ಸಾರ್ಥಕ್ಯದ ಒಂದು ಕ್ಷಣವಾಗುತ್ತದೆ ಅನ್ನೋದನ್ನು ಇಲ್ಲಿ ರತ್ನಾಕರ ವರ್ಣಿ ಹೇಳ್ತಾರೆ. ಅಂದರೆ ಭಗವಂತ ಇರುವಂತಹ ಈ ಭಗವಂತ ಅಂತರಂಗವಾಸಿಯಾದರೆ ಸಾಕು. ಮರಣವನ್ನು ಅದು ಮಹಾ ಉತ್ಸವವಾಗಿ ಆಚರಿಸಬೇಕು. ಜಿನನಾಮ ಸ್ಮರಣೆಯನ್ನು ಮಾಡುತ್ತಾ ಮರಣವನ್ನು ಅಪ್ಪುವುದು ಸುಖ ಪ್ರಸಂಗದ ದ್ಯೋತಕವಲ್ಲವೇ? ಅದು ಗುರುತಲ್ಲವೇ ಅನ್ನೋದನ್ನೇ ಇಲ್ಲಿ ಈ ಕಾವ್ಯ ಭಾಗದಲ್ಲಿ ಬಹಳ ಚೆನ್ನಾಗಿ ಅದ್ಭುತವಾಗಿ ರತ್ನಾಕರ ವರ್ಣಿಸಿದ್ದಾರೆ. ವಿದ್ಯಾರ್ಥಿಗಳೇ, ಈಗ ಈ ಕಾವ್ಯ ಭಾಗಕ್ಕೆ ಸಂಬಂಧಿಸಿದ ಹಾಗೆ ಪ್ರಶ್ನೆಗಳನ್ನು ಗಮನಿಸೋಣ. ಮೊದಲಿಗೆ ಸಂದರ್ಭ ಬರ್ತದೆ. ಸುರತ್ನತ್ವಂ ಮೂರಿವು ಮುಕ್ತಿಗೆಂದರುಪಿದೈ. ನೀವು ಈ ಪದ್ಯಭಾಗವನ್ನು ಸರಿಯಾಗಿ ಗಮನಿಸಿದರೆ ನಿಮಗೆ ಎಲ್ಲ ಪ್ರಶ್ನೆಗೆ ಬಹಳ ಸುಲಭವಾಗಿ ಉತ್ತರವನ್ನು ಬರೆಯಬಹುದು ವಿದ್ಯಾರ್ಥಿಗಳೇ. ಎರಡನೇ ಪ್ರಶ್ನೆ ನೋಡಿ. ಸುಜ್ಞಾನದಿಂ ಪೊಳ್ದಿರ್ಪಂ ಶಿವನಾಗಿಯೇಂ ಚದುರನು. ಮೂರನೆಯ ಸಂದರ್ಭ ತನುವೇಂ ತಾಮ್ರ ನಿವಾಸಮೋ. ನಾಲ್ಕನೆಯ ಸಂದರ್ಭ ಪಡಿಯೇಂ ಜೀವದಯಾಮತಂ ಪರಮಧರ್ಮಂ. ಐದನೇ ಸಂದರ್ಭ ಸಾವಿಗಂಜಲದೇಕೆ ಸಾವು ಪೆರತೆ. ಇನ್ನು ಮಾದರಿ ಪ್ರಶ್ನೆಗಳನ್ನು 8 ಅಂಕದ ಪ್ರಶ್ನೆಗಳನ್ನು ಗಮನಿಸೋಣ. ದೇಹ, ಆತ್ಮ, ಪರಮಾತ್ಮಗಳ ಕುರಿತಾದ ರತ್ನಾಕರ ವರ್ಣಿಯ ವಿಚಾರಗಳನ್ನು ಸಂಗ್ರಹಿಸಿರಿ. ಎರಡನೇ ಪ್ರಶ್ನೆ, ರತ್ನಾಕರ ವರ್ಣಿಯು ಸೂಚಿಸಿದ ಮೋಕ್ಷ ಸಾಧನೆಯ ದಾರಿಗಳನ್ನು ವಿವರಿಸಿರಿ. ಮೂರನೇ ಪ್ರಶ್ನೆ, ರತ್ನತ್ರಯಗಳ ಅರಿವಿನ ಮಹತ್ವವನ್ನು ಚರ್ಚಿಸಿರಿ. ಸರಿ ವಿದ್ಯಾರ್ಥಿಗಳೇ, ರತ್ನಾಕರ ವರ್ಣಿ ಬರೆದಂತಹ ಅರಿವಿಂದೀಕ್ಷಿಸಲಕ್ಕುಂ ಆತ್ಮನಿರವಂ ಅನ್ನುವಂಥ ಈ ಕಾವ್ಯ ಭಾಗದ ಸಾರಾಂಶವನ್ನು ಹಾಕಿದ್ದೇನೆ ವಿದ್ಯಾರ್ಥಿಗಳೇ. ಸರಿ ವಿದ್ಯಾರ್ಥಿಗಳೇ, ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಸಬ್ಸ್ಕ್ರೈಬ್ ಮಾಡುವ ಮೂಲಕ ಬೆಂಬಲವನ್ನು ಸೂಚಿಸಿ. ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಮುಂದೆ ನಿಮ್ಮ ಕನ್ನಡ ಪಠ್ಯಕ್ಕೆ ಸಂಬಂಧಿಸಿದ ಹಾಗೆ ಮತ್ತೆ ಹೊಸ ಪಾಠಗಳೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.